ನಿಮಗೆ ಆಗಾಗ ತಲೆನೋವು ಬರ್ತಾ ಇದೆಯಾ? ಬೆಳಕನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ವಾ? ಜಾಸ್ತಿ ಸೌಂಡ್ ಅನ್ನ ಕೇಳಲಿಕ್ಕೆ ಆಗ್ತಾ ಇಲ್ವಾ? ಈ ತಲೆನೋವು ಬಂದಾಗ ನಿಮಗೆ ಒಂದು ವಾಮಿಟಿಂಗ್ ಸೆನ್ಸೇಷನ್ ಇದೆಯಾ? ಈ ರೀತಿ ಏನಾದರೂ ನಿಮಗೆ ಆಗ್ತಾ ಇತ್ತಂತಂದ್ರೆ ನಿಮಗೆ ನಿಮ್ಮ ಬ್ರೈನ್ ಕೊಡ್ತಿರುವಂತಹ ಡೇಂಜರಸ್ ಸಿಗ್ನಲ್ ಇದು. ಹಾಗಾದ್ರೆ ಈ ಒಂದು ತಲೆನೋವಿಂದ ನಮ್ಗೆ ಏನೆಲ್ಲ ತೊಂದರೆ ಆಗುತ್ತೆ? ಸೊ ಈ ಬ್ರೈನಿಗೆ ಆಗುವಂತ ತೊಂದರೆ ಏನು? ಈ ಒಂದು ವಿಚಾರವನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಸ್ಕಾರ, ನಾನು ಡಾಕ್ಟರ್ ಮಲ್ಲಿಕಾರ್ಜುನ್. ಈಗ ತಾನೇ ಹೇಳಿದಂತಹ ವಿಚಾರಗಳು ಏನಾದ್ರೂ ಕೂಡ ನಿಮಗೆ ಇತ್ತು ಅಂತಂದ್ರೆ ಅದು ಮೈಗ್ರೇನ್ ಆಗಿರಬಹುದು. ಈ ಮೈಗ್ರೇನ್ ಅನ್ನೋ ವಿಚಾರ ನಾವು ಕೇಳಿರ್ತೀವಿ. ಈ ಒಂದು ಮೈಗ್ರೇನ್ ಇಂದ ಅನೇಕ ಜನರು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಹಾಗಾದ್ರೆ ಈ ಮೈಗ್ರೇನ್ ಅಂತಂದ್ರೆ ಏನು? ಈ ಮೈಗ್ರೇನ್ ಏಕೆ ಬರುತ್ತೆ? ಸೊ ಈ ಒಂದು ಮೈಗ್ರೇನ್ ಸಾಮಾನ್ಯ ತಲೆನೋವಿಗಿಂತ ಹೇಗೆ ಭಿನ್ನವಾಗಿದೆ, ಜೊತೆಗೆ ಏನೆಲ್ಲ ಲಕ್ಷಣಗಳನ್ನ ಅದು ತೋರಿಸುತ್ತೆ? ಈ ಒಂದು ಮೈಗ್ರೇನ್ ಬರ್ಲಿಕ್ಕೆ ಕಾರಣಗಳು ಯಾವ್ಯಾವು? ಯಾವ ಆಹಾರವನ್ನ ತಿಂತಂತಂದ್ರೆ ಈ ಮೈಗ್ರೇನ್ ಟ್ರಿಗರ್ ಆಗುತ್ತೆ. ಸೊ ಈ ಒಂದು ಮೈಗ್ರೇನ್ ಅನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಮನೆ ಮದ್ದುಗಳು ಏನಾದ್ರು ಇದೆಯಾ, ಅಥವಾ ಬೇರೆ ರೀತಿಯಾದಂತಹ ಪ್ರಿವೆಂಟಿವ್ ಟಿಪ್ಸ್ ಅನ್ನ ಏನಾದ್ರು ಇದೆಯಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಇದು ಕಂಟ್ರೋಲಿಗೆ ಬರ್ಲಿಲ್ಲ ಅಂದ್ರೆ ಯಾವ ಸಮಯದಲ್ಲಿ ನೀವು ವೈದ್ಯರನ್ನ ನೀವು ಕಾಣಬಹುದು, ಈ ಎಲ್ಲಾ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಮೈಗ್ರೇನ್ ಅಂತಂದ್ರೆ ಏನು, ಹೇಗೆ ಬರುತ್ತೆ ಅನ್ನೋ ವಿಚಾರವನ್ನ ಈಗ ನಾವು ನೋಡೋಣ ಬನ್ನಿ. ಮೈಗ್ರೇನ್ ಒಂದು ಸಾಮಾನ್ಯವಾದ ತಲೆನೋವಲ್ಲ. ಇದು ಸಾಮಾನ್ಯ ತಲೆನೋವಿಗಿಂತ ಭಿನ್ನವಾಗಿದೆ. ಇದು ಬಹಳ ಒಂದು ತೊಂದರೆಯನ್ನ ಕೊಡುತ್ತೆ. ಸೊ ಈ ಮೈಗ್ರೇನ್ ಅಂತಂದ್ರೆ ಕೆಲವೊಬ್ಬ ವ್ಯಕ್ತಿಗಳಲ್ಲಿ ಅವರ ಬ್ರೈನ್ ಬಹಳ ಸೆನ್ಸಿಟಿವ್ ಇರುತ್ತೆ. ಈ ಸೆನ್ಸಿಟಿವ್ ಇರುವಂತ ವ್ಯಕ್ತಿಗಳು ಏನಾದ್ರೂ ಕೂಡ ಕೆಲವೊಂದು ಟ್ರಿಗರ್ ಪಾಯಿಂಟ್ಸ್ಗಳು ಅಂತಂದ್ರೆ ಟ್ರಿಗರ್ ಪಾಯಿಂಟ್ಸ್ಗಳು ಅಂತಂದ್ರೆ ಅವರು ಹಸಿವಿನಿಂದ ಇರಬಹುದು, ಕೆಲವೊಂದು ಆಹಾರದ ವ್ಯತ್ಯಾಸ, ಪ್ರಖರವಾದ ಬೆಳಕನ್ನು ನೋಡುವಂಥದ್ದು, ಮೊಬೈಲ್ ಜಾಸ್ತಿಯನ್ನು ಯೂಸ್ ಮಾಡುವಂಥದ್ದು, ಅಥವಾ ಜಾಸ್ತಿ ಸೌಂಡ್ ಕೇಳುವಂಥದ್ದು, ಈ ರೀತಿ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇಂದ ಆಗುತ್ತೆ. ನಿದ್ದೆ ಸರಿಯಾಗಿ ಆಗದೆ ಇದ್ದಾಗ, ಈ ಒಂದು ಸಮಸ್ಯೆಗಳು ಇದ್ದಾಗ ಏನಾಗುತ್ತೆ, ಅವರ ಬ್ರೈನ್ ಓವರ್ ಸೆನ್ಸಿಟಿವ್ ಇರೋದ್ರಿಂದ ಬೇಗ ರಿಯಾಕ್ಟ್ ಆಗುತ್ತೆ. ಯಾವಾಗ ಈ ರೀತಿ ಅವರ ಬ್ರೈನ್ ರಿಯಾಕ್ಟ್ ಆಗುತ್ತೋ ಸೊ ಒಂದು ಸೆರೋಟಿನಿನ್ ಅನ್ನೋ ಒಂದು ಅಂಶ ಬಿಡುಗಡೆ ಆಗುತ್ತೆ. ಈ ಮೈಗ್ರೇನ್ ಈ ಒಂದು ಬ್ರೈನ್ ಮತ್ತೆ ಅದರಲ್ಲಿರುವಂತಹ ನರ್ವ್ ಸೆಲ್ಸ್ ಅಂತಂದ್ರೆ ನ್ಯೂರಾನ್ಗಳಂತ ಕರಿತೀವಿ, ಅವುಗಳ ಮಧ್ಯೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತಹ ಒಂದು ಕೆಮಿಕಲ್. ಇಲ್ಲಿ ಸಮಸ್ಯೆ ಆದಾಗ ಏನಾಗುತ್ತೆ, ನಮಗೆ ಮೈಗ್ರೇನ್ ಆಗುತ್ತೆ. ಸೊ ಈ ಮೈಗ್ರೇನ್ ಈ ರೀತಿ ಒಂದು ಮೊದಲು ಸ್ಟಾರ್ಟ್ ಆಗುವಂತದ್ದು. ಯಾವಾಗ ಈ ಸೆರೋಟಿನಿನ್ ಬ್ರೈನ್ ಮತ್ತೆ ನ್ಯೂರಾನ್ಗಳ ಮಧ್ಯೆ ಸರಿಯಾಗಿ ಕಾರ್ಯನಿರ್ವಹಿಸೋದಿಲ್ವೋ ಅವಾಗ ಏನಾಗುತ್ತೆ, ಪಕ್ಕದಲ್ಲಿರುವಂತಹ ಒಂದು ರಕ್ತನಾಳಗಳಿಗೆ ತೊಂದರೆ ಆಗುತ್ತೆ. ಈ ರಕ್ತನಾಳಗಳಿಗೆ ತೊಂದರೆ ಆದಾಗ ಏನಾಗುತ್ತೆ, ಆ ರಕ್ತನಾಳಗಳು ಊದಿದಂತಹ ಅಥವಾ ಸ್ವೆಲ್ಲಿಂಗ್ ಅಂತ ಕರಿತೀವಿ, ಇನ್ಫ್ಲಮೇಷನ್, ಒಂದು ಕೆಂಪಾಗುವಂತದ್ದು, ಈ ರೀತಿ ಆದಂತಹ ಒಂದು ಸಮಸ್ಯೆಗೆ ಒಳಪಡ್ತವೆ ಅಲ್ಲಿರುವಂತಹ ಚಿಕ್ಕ ಚಿಕ್ಕ ರಕ್ತನಾಳಗಳು. ಈ ಒಂದು ರಕ್ತನಾಳಗಳು ಎಲ್ಲಿ ಸಮಸ್ಯೆಯನ್ನು ಹೊಂದಿದವೋ ಆ ಒಂದು ಸುತ್ತಲಿನ ಒಂದು ಬ್ರೈನ್ ನರ್ವ್ಗಳು ಅಂದ್ರೆ ಪೇನ್ ಇಂಡ್ಯೂಸ್ ಮಾಡುವಂತ ನರ್ವ್ಗಳು ಆಕ್ಟಿವೇಟ್ ಆಗ್ತವೆ. ಸೊ ಯಾವಾಗ ಈ ಬ್ರೈನ್ ನಲ್ಲಿರುವಂತಹ ಈ ಪೇನ್ ನರ್ವ್ಗಳು ಆಕ್ಟಿವೇಟ್ ಆಗ್ತಾವೋ ಆ ಭಾಗದಲ್ಲಿ ನಮಗೆ ನೋವು ಕಾಣಿಸ್ಕೊಳ್ಳುತ್ತೆ. ಇದನ್ನೇ ನಾವು ಮೈಗ್ರೇನ್ ಅಂತ ಕರಿತೀವಿ. ಹಾಗಾಗಿನೇ ಈ ಒಂದು ಮೈಗ್ರೇನ್ ಅನ್ನುವಂಥದ್ದು ಒಂದೇ ಭಾಗದಲ್ಲಿ ಬರುವಂತದ್ದು ಇದರ ಒಂದು ಅನುಭವ ಆಗಿರುತ್ತೆ. ಸೊ ಕಾರಣ ಇದು ಈ ಒಂದು ಬ್ಲಡ್ ವೆಸಲ್ಸ್ ನಲ್ಲಿ ಆದಂತಹ ಒಂದು ಸಮಸ್ಯೆ, ಕಾರಣ ಸೆರೋಟೋನಿನ್. ಹಾಗಾದ್ರೆ ಈ ಒಂದು ಮೈಗ್ರೇನ್ ನ ಸಿಂಪ್ಟಮ್ಸ್ ಗಳು ಯಾವುವು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಸಿವಿಯರ್ ಹೆಡ್ಏಕ್. ಈ ಒಂದು ಮೈಗ್ರೇನ್ ಇದ್ದಾಗ ಬಹಳ ಒಂದೇ ಸೈಡಿನ ಒಂದು ತಲೆನೋವು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನಾಸಿಯಾ ಮತ್ತೆ ವಾಮಿಟಿಂಗ್ ಅಂತ ಹೇಳ್ಬಿಟ್ಟು, ವಾಮಿಟಿಂಗ್ ಬರುವಂತದ್ದು, ವಾಮಿಟಿಂಗ್ ಸೆನ್ಸೇಷನ್ ಇರುವಂತದ್ದು ಕೂಡ ಆಗುತ್ತೆ. ಜೊತೆಗೆ ಸೌಂಡ್ ಸೆನ್ಸಿಟಿವಿಟಿ, ಸೌಂಡ್ ಅನ್ನ ನಾವು ಕೇಳಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಸೌಂಡ್ ಆದ್ರೂ ಕೂಡ ನಾವು ಅದನ್ನ ತಡಿಲಿಕ್ಕೆ ಆಗೋದಿಲ್ಲ. ಜೊತೆಗೆ ಲೈಟ್ ಸೆನ್ಸಿಟಿವಿಟಿ, ಈ ಒಂದು ಪ್ರಖರವಾದ ಬೆಳಕನ್ನು ಕೂಡ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಜೊತೆಗೆ ವಿಷನ್ ಒಂದ್ ಸ್ವಲ್ಪ ಬ್ಲರ್ ಆದಂಗ ಆಗುತ್ತೆ. ಸೊ ಅಷ್ಟು ನಾವು ಸ್ಪಷ್ಟವಾಗಿ ನೋಡ್ಲಿಕ್ಕೆ ಆ ವಿಷನ್ ಆಗೋದಿಲ್ಲ. ನೆಕ್ಸ್ಟ್ ಫೆಟಿಗ್ ಅಂತ ಕರಿತೀವಿ. ಸೊ ಫೆಟಿಗ್ ಅಂತಂದ್ರೆ ಒಂಥರ ಸುಸ್ತಾಗುವಂತದ್ದು, ವೀಕ್ ಆಗುವಂತದ್ದು, ಇದೆಲ್ಲ ಆಗುತ್ತೆ. ಔರಾ ಮೈಗ್ರೇನ್, ಈ ಔರಾ ಮೈಗ್ರೇನ್ ಅಂತಂದ್ರೆ ಈ ಮೈಗ್ರೇನ್ ಬರಕ್ಕಿಂತ ಮುಂಚೆ, ಈ ಮೈಗ್ರೇನ್ ತಲೆನೋವು ಬರಕ್ಕಿಂತ ಮುಂಚೆ ಕೆಲವೊಂದು ಲಕ್ಷಣಗಳನ್ನ ತೋರಿಸುತ್ತೆ. ಈ ಒಂದು ಲಕ್ಷಣದಲ್ಲಿ ಏನಾಗುತ್ತೆ, ಒಂದು ಫ್ಲಾಶ್ ಲೈಟ್ ಬಂದಂಗ ಆಗುವಂತದ್ದು, ವಿಷನ್ ಬ್ಲರ್ ಆಗುವಂತದ್ದು, ಲೈನ್ಸ್ ಗಳು ಅಂದ್ರೆ ನೋಡಿದಾಗ ಲೈನ್ಸ್ ಗಳು ಒಂದು ಜಿಗ್ಜಾಗ್ ಲೈನ್ಸ್ ತರ ಕಾಣುವಂತದ್ದು, ಜೊತೆಗೆ ಒಂದು ನಮ್ನೆಸ್ ಇರುವಂತದ್ದು, ಮಾತಾಡ್ಲಿಕ್ಕೆ ಕಷ್ಟ ಆಗುವಂತದ್ದು, ಈ ರೀತಿಯಾದಂತ ಎಲ್ಲ ಲಕ್ಷಣಗಳನ್ನು ತೋರಿಸುತ್ತೆ. ಇದು ಕೆಲವೇ ನಿಮಿಷಗಳಿರುತ್ತೆ. ಸೊ ಇದನ್ನ ನಾವು ಔರಾ ಮೈಗ್ರೇನ್ ಅಂತ ಕರಿತೀವಿ. ಇದು ಮೈಗ್ರೇನ್ ಬರೋಕ್ಕಿಂತ ಮುಂಚೆ ನಮಗೆ ಒಂದು ಲಕ್ಷಣವನ್ನ ಇದು ತೋರಿಸುತ್ತೆ. ಇದನ್ನ ನಾವು ಔರಾ ಮೈಗ್ರೇನ್ ಅಂತ ಕರಿತೀವಿ. ಮೈಗ್ರೇನಲ್ಲಿ ಈ ಒಂದು ಪ್ರಖರವಾದ ಒಂದು ಬೆಳಕು ಮತ್ತೆ ಸೌಂಡ್ ನಮ್ಗೆ ಯಾಕಪ್ಪ ಹೆಚ್ಚಿನದಾದಂತ ನೋವು ಕೊಡುತ್ತಪ್ಪ ಅಂದ್ರೆ, ನಮ್ಮ ಬ್ರೈನ್ ಆಲ್ರೆಡಿ ನಾನು ಹೇಳಿದೆ ಸೆನ್ಸಿಟಿವ್ ಜಾಸ್ತಿ ಇರೋ ಅಂತವರಲ್ಲಿ ಈ ಒಂದು ಸಮಸ್ಯೆ ಆಗುತ್ತೆ ಅಂತ. ಈ ಆಲ್ರೆಡಿ ಸೆನ್ಸಿಟಿವಿಟಿ ಜಾಸ್ತಿ ಇರೋ ಅಂತ ಈ ಬ್ರೈನ್ಗೆ ಈ ಒಂದು ಪ್ರಖರವಾದಂತ ಬೆಳಕು ಮತ್ತು ಸೌಂಡ್ ಸಿಕ್ಕಾಗ ಏನಾಗುತ್ತೆ, ಆ ಬ್ರೈನ್ ಇನ್ನೂ ಕೂಡ ಹೈಪರ್ ಆಕ್ಟಿವ್ ಆಗುತ್ತೆ. ಸೊ ಈ ರೀತಿ ಹೈಪರ್ ಆಕ್ಟಿವ್ ಆದಾಗ ಏನಾಗುತ್ತೆ, ಆಗ್ಲೇ ಹೇಳಿದಂತೆ ಮೈಗ್ರೇನ್ ಬರೋಕೆ ಏನು ಸಮಸ್ಯೆ ಇದೆ ಇದು ಇನ್ನೂ ಜಾಸ್ತಿ ಆಗುತ್ತೆ. ಈ ರೀತಿ ಜಾಸ್ತಿ ಆದಾಗ ಏನಾಗುತ್ತೆ, ಈ ಪ್ರಖರವಾದ ಬೆಳಕು ಮತ್ತು ಸೌಂಡ್ಗೆ ಈ ಒಂದು ಮೈಗ್ರೇನ್ ತಲೆನೋವು ಜಾಸ್ತಿ ಆಗುತ್ತೆ. ಜೊತೆಗೆ
ಈ ಒಂದು ಸಮಸ್ಯೆನಲ್ಲಿ ಮೈಗ್ರೇನ್ ವಾಮಿಟ್ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇದು ಮುಖ್ಯವಾಗಿ ಬ್ರೈನ್ಗೆ ಸಂಬಂಧಪಟ್ಟಾದಂತಹ ಸಮಸ್ಯೆ ಆಗಿರೋದ್ರಿಂದ ಆ ಒಂದು ವಾಮಿಟಿಂಗು ಕೂಡ ಇಂಡ್ಯೂಸ್ ಆಗಿ ವಾಮಿಟ್ ಬರುತ್ತೆ, ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಕೂಡ ಇರುತ್ತೆ. ಸೊ ಈ ರೀತಿಯಾಗಿ ಒಂದು ಸಮಸ್ಯೆಗಳು ಈ ಮೈಗ್ರೇನ್ ಅಲ್ಲಿ ಆಗುತ್ತೆ. ನಾವೀಗ ನೋಡಿದ್ವಲ್ವಾ ಮೈಗ್ರೇನ್ ಅಂತಂದ್ರೆ ಏನು, ಮೈಗ್ರೇನ್ ಯಾಕೆ ಬರುತ್ತೆ, ಯಾವೆಲ್ಲ ಕಾರಣಗಳು, ಸಿಂಪಲ್ ಆದ ಕಾರಣಗಳನ್ನ ಹೇಳಿದೀನಿ. ಯಾರೆಲ್ಲ ನೀವು ಮೈಗ್ರೇನ್ ಇಂದ ಸಫರ್ ಪಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ. ನಿಮ್ಗೆ ಇದನ್ನ ಹೊರತಾಗಿ ಬೇರೆ ಯಾವ್ದಾರ ರೀತಿಯಾದಂತಹ ತಲೆನೋವು ಇದೆಯಾ, ಈ ಮೈಗ್ರೇನ್ ಅಥವಾ ಹೌದೋ ಅಲ್ವೋ ಅನ್ನೋ ಒಂದು ವಿಚಾರವನ್ನ ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ನಾನು ಮೈಗ್ರೇನ್ ಲಕ್ಷಣಗಳು, ಔರಾ ಮೈಗ್ರೇನ್ ಅಂತಂದ್ರೆ ಏನು, ಯಾವೊಂದು ಕಾರಣದಿಂದ ಈ ಬೆಳಕನ್ನ ಮತ್ತೆ ನಾವು ಸೌಂಡ್ ಅನ್ನ ಜಾಸ್ತಿ ಕೇಳಿದಾಗ ನಮ್ಗೆ ತಲೆನೋವು ಜಾಸ್ತಿ ಆಗುತ್ತೆ ಅನ್ನೋ ಒಂದು ವಿಚಾರನ ಹೇಳಿದೆ. ಜೊತೆಗೆ ಸೆರೋಟೋನಿನ್, ಈ ಸೆರೋಟೋನಿನ್ ನಮ್ಗೆ ಏಕೆ ಬೇಕು ಅನ್ನೋ ಒಂದು ವಿಚಾರ, ಜೊತೆಗೆ ಇನ್ನೂ ಅನೇಕ ಟ್ರಿಗರ್ ಪಾಯಿಂಟ್ಸ್ ಗಳು, ಈ ಒಂದು ಮೈಗ್ರೇನ್ ಅನ್ನ ನಾವು ಹೇಗೆ ಡಯಾಗ್ನೋಸಿಸ್ ಮಾಡ್ತೀವಿ, ಅದನ್ನ ಪ್ರಿವೆನ್ಷನ್ ಮಾಡ್ಲಿಕ್ಕೆ ಯಾವೆಲ್ಲ ಟಿಪ್ಸ್ ಗಳಿರ್ಬೋದು ಅಥವಾ ಟ್ರೀಟ್ಮೆಂಟ್ ಇರಬಹುದು, ಆ ಒಂದು ವಿಚಾರವನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.